ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಾರೀ ಮುಖಭಂಗ. ಅಮೆರಿಕದಿಂದ ಕ್ಷಿಪಣಿ ಪಡೆಯುವ ಪಾಕ್ ನಾಟಕಕ್ಕೆ ತೆರೆ ಎಳೆದ ಶ್ವೇತಭವನ. ಪಾಕಿಸ್ತಾನಕ್ಕೆ ಅಮ್ರಾಮ್ ಕ್ಷಿಪಣಿ ಪೂರೈಕೆ, ಮಾಧ್ಯಮ ವರದಿ ನಿರಾಕರಿಸಿದ ಅಮೆರಿಕ ಪಾಕಿಸ್ತಾನಕ್ಕೆ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿಗಳನ್ನು ವಿತರಿಸುತ್ತಿದೆ ಎಂಬ ಮಾಧ್ಯಮಗಳಲ್ಲಿ ಬಂದ ವರದಿಯನ್ನು ಅಮೆರಿಕ ನಿರಾಕರಿಸಿದೆ. ಅಲ್ಲದೆ ಭಾರತದಲ್ಲಿನ ಯುಎಸ್ ರಾಯಭಾರ ಕಚೇರಿಯು ಈ ವರದಿಗಳನ್ನು ಸುಳ್ಳು ಎಂದು ಕರೆದಿದ್ದು ಮಾತ್ರವಲ್ಲದೆ ಒಪ್ಪಂದದ ಮಾರ್ಪಾಡಿನಲ್ಲಿ ಪಾಕಿಸ್ತಾನಕ್ಕೆ ಹೊಸ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿಗಳ ವಿತರಣೆಗೆ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಇತ್ತೀಚೆಗೆ ಹಲವಾರು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅಮೆರಿಕ ಪಾಕಿಸ್ತಾನಕ್ಕೆ ಸುಧಾರಿತ ಮಧ್ಯಮ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿಗಳನ್ನು ನೀಡಲಿವೆ ಎಂದು ವರದಿ ಮಾಡಿದವು. ಇದೀಗ ಅಮೆರಿಕ ಈ ವರದಿಯನ್ನು ದೃಢವಾಗಿ ನಿರಾಕರಿಸಿದ್ದು, ಪಾಕಿಸ್ತಾನದೊಂದಿಗಿನ ಹೊಸ ಒಪ್ಪಂದವು ಕೆಲವು ಸುಧಾರಣಾ ವಸ್ತುಗಳಿಗೆ ಉದ್ದೇಶಿಸಲಾಗಿದೆ ಮತ್ತು ಈ ಕ್ಷಿಪಣಿಗಳ ಯಾವುದೇ ಹೊಸ ವಿತರಣೆಯನ್ನು ಒಳಗೊಂಡಿಲ್ಲ ಎಂದು ಭಾರತದಲ್ಲಿನ ಯುಎಸ್ ರಾಯಭಾರ ಕಚೇರಿಯು ಒಂದು ಹೇಳಿಕೆಯಲ್ಲಿ ಮಾಧ್ಯಮ ವರದಿಗಳನ್ನು ಸುಳ್ಳು ಎಂದು ತಳ್ಳಿಹಾಕಿದೆ. ಪಾಕಿಸ್ತಾನದೊಂದಿಗಿನ ಇತ್ತೀಚಿನ ಒಪ್ಪಂದವು ಕೇವಲ ಸುಸ್ಥಿರತೆ ಮತ್ತು ಬಿಡಿ ಭಾಗಗಳ ಪೂರೈಕೆಗೆ ಸಂಬಂಧಿಸಿದ್ದು, ಹೊಸ ಕ್ಷಿಪಣಿಗಳ ವಿತರಣೆಯನ್ನು ಒಳಗೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಸೆಪ್ಟೆಂಬರ್ 30, 2025ರಂದು ವಾರ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದ ಒಪ್ಪಂದ ಪಟ್ಟಿಯು ಪಾಕಿಸ್ತಾನ ಸೇರಿದಂತೆ ಹಲವು ದೇಶಗಳಿಗೆ ಅಸ್ತಿತ್ವದಲ್ಲಿರುವ ವಿದೇಶಿ ಮಿಲಿಟರಿ ಮಾರಾಟ ಒಪ್ಪಂದದ ತಿದ್ದುಪಡಿಯನ್ನು ಉಲ್ಲೇಖಿಸಿದೆ. ಈ ಒಪ್ಪಂದದಲ್ಲಿ AIM-120 ಅಮ್ರಾಮ್ ಕ್ಷಿಪಣಿಗಳ ಹೊಸ ವಿತರಣೆಯ ಯಾವುದೇ ಪ್ರಸ್ತಾಪವಿಲ್ಲ ಎಂದಿದೆ. ಇತ್ತೀಚಿನ ಮಾಧ್ಯಮ ವರದಿಗಳು ಪಾಕಿಸ್ತಾನವು ಅಮೆರಿಕದಿಂದ ಅಮ್ರಾಮ್ ಕ್ಷಿಪಣಿಗಳನ್ನು ಪಡೆಯಬಹುದು ಎಂದು ಸೂಚಿಸಿದವು. ಇದು F-16 ನೌಕಾಪಡೆಯನ್ನು ಬಲಪಡಿಸಿ ಪ್ರಾದೇಶಿಕ ವೈಮಾನಿಕ ಸಮತೋಲನವನ್ನು ಬದಲಾಯಿಸಬಹುದು ಎಂಬ ಊಹಾಪೋಹಗಳಿಗೆ ಕಾರಣವಾಗಿತ್ತು. ಆದರೆ ಈ ವರದಿಗಳು ಒಪ್ಪಂದದ ಉದ್ದೇಶವನ್ನು ತಪ್ಪಾಗಿ ಅರ್ಥೈಸಿಕೊಂಡಿವೆ ಎಂದು ಯುಎಸ್ ರಾಯಭಾರ ಕಚೇರಿ ತಿಳಿಸಿದೆ. ಈ ಸ್ಪಷ್ಟೀಕರಣವು ಪ್ರಾದೇಶಿಕ ಮಿಲಿಟರಿ ಸಮತೋಲನದ ಬಗ್ಗೆ ಉಂಟಾಗಿದ್ದ ಗೊಂದಲಕ್ಕೆ ತೆರೆ ಎಳೆದಿದೆ. ಈ ಮೂಲಕ ಅಮೆರಿಕ ತನ್ನೊಂದಿಗೆ ಇದೆ ಎಂದು ಬೀಗುತ್ತಿದ್ದ ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಾರೀ ಮುಖಭಂಗವಾಗಿದೆ.